ನನ್ನ CM ಮಾಡ್ತೀನಿ ಅಂತಂದರೆ ನಾನು BJPಗೆ ವಾಪಸ್ ಹೋಗ್ತೀನಿ. ಈ ಮಾತನ್ನು ಯಾರಿಗೆ ಹೇಳಿದರು ನೋಡಿ. ಇದು ಯತ್ನಾಳ್ ಅವರು ಕೊಟ್ಟಂಥ ಹೇಳಿಕೆ. ಇದು ಅಶೋಕ್ ಇವ್ರನ್ನ ಕರೆದ್ರಂತೆ. ಆಗ ಅಶೋಕ್ ಅವರಿಗೆ ಇವ್ರು ಹೇಳಿದ್ದಾರೆ, ಇಲ್ಲ ನಾನು BJP ಬರ್ತೀನಿ, ನನ್ನ ಮುಖ್ಯಮಂತ್ರಿ ಮಾಡೋದಾದರೆ BJP ಬರ್ತೀನಿ. ಅಮಿತ್ ಶಾ ಬಳಿ ನಿಯೋಗ ಹೋಗೋದ್ರ ಬಗ್ಗೆನೂ ಕೂಡ ಹೇಳಿದ್ರಂತೆ, ಬನ್ನಿ BJPಗೆ ಅಂತ. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ಮುಖ್ಯಮಂತ್ರಿ ಮಾಡೋದಾದರೆ ನಾನು BJPಗೆ ವಾಪಸ್ ಹೋಗ್ತೀನಿ. ಸೊ ಇದು ಸಂಗತಿ. ಯತ್ನಾಳ್ ಮೊನ್ನೆನೂ ಕೂಡ ಮಾತಾಡ್ತಾ ಇದ್ರು, ಸದನದಲ್ಲಿ ಯಾರೂ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ, ಪ್ರತಿಭಟನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ಏಕೈಕ ನಾಯಕ, ನನ್ನದೇ ನಿಜವಾದಂಥ ವಿರೋಧ ಪಕ್ಷ ನೋಡಿ, ನನಗೊಂದು ಸಪ್ರೇಟ್ ಸೀಟ್ ಹಾಕಿಬಿಡಿ, ಬೇಕಿದ್ರೆ ವಿಪಕ್ಷ ನಾಯಕನ ಸೀಟ್ ಹಾಕಿಬಿಡಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, BJP ಬನ್ನಿ ಅಂತ ಕರಿತಾ ಇದ್ದಾರೆ, ನಾನು ಕೂಡ ಹೋಗ್ತೀನಿ, ಆದರೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತಂದರೆ ಹೋಗ್ತೀನಿ ಅಂತಾರೆ ಯತ್ನಾಳ್. ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲು ಹಾಕಿ ನಾವು ಮಾತಾಡಿದ್ವಿ, ನೀವು ಪಕ್ಷಕ್ಕೆ ಬರಲೇಬೇಕು, ಪಕ್ಷದ ಪರಿಸ್ಥಿತಿ ಭಾಳ ಕೆಟ್ಟಿದೆ, ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಆಗಿದ್ದರಿಂದ, DK ಶಿವಕುಮಾರ್ ಜೋಡ ಹೊಂದಾಣಿಕೆ, ಸಿದ್ದರಾಮಯ್ಯ ಜೋಡ ಹೊಂದಾಣಿಕೆ ಇರುವುದರಿಂದ ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ, ಅಂಥವ್ರನ್ನ ತೆಗೆದು ನಿಮ್ಮಂಥವ್ರ ನಾಯಕತ್ವ ತಗೋದು ಅವಶ್ಯಕತೆ ಅಂತ ಹೇಳಿದ್ರು. ನಾ ಅದನ್ನು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳತ್ತೇಳೀನಿ. ಅಮಿತ್ ಶಾ ಅವರಿಗೆ ನಾ ಏನು ಯಾರಿಗೂ ಭೇಟಿ ಆಗೋದಿಲ್ಲ, ಅವ್ರು ಭೇಟಿ ಆಗ್ತಾರೆ. ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಆಸ್ತಿ ಬೇಕಾದ್ರೆ ಭೇಟಿ ಆಗ್ತಾರೆ. ನಮ್ಮ ಅಮಿತ್ ಶಾ ಅವ್ರ ಮುಂದೆ ಹೇಳಬೇಕಂತೇಳಿ ಶೀಘ್ರದಲ್ಲೇ ಒಂದು BJP ತಂಡ ಅಮಿತ್ ಶಾ ಅವ್ರನ್ನ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಒಂದು ಬಿಟ್ಟರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾವ್ನ ಭೇಟಿ ಆಗ್ಬೇಕಂತೇಳಿ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಮೊನ್ನೆ ನನಗೆ ಹೇಳಿದ್ರು. ನೀನೆ ಕಂಡೀಷನ್ ಮತ್ತು ನಮಗೇನು ಉತ್ತರ ಕನ್ನಡ ಮುಖ್ಯಮಂತ್ರಿ ಮಾಡಿದ್ರೆ ಹೋಗ್ತೀವಿ, ಅಲ್ಲಿ ಹೋಗಿ ನಾನು ಪುಕ್ಷಟ್ಟೆ ಅನ್ನೋ ಬರೀ MLA ಆಗಿ ವಕಫ್ ಮತ್ತು ಇದ್ರ ಮಂತ್ರಿ ಆಗ್ಲಕ್ಕೆ ಹೋಗೋದಾ? ಹೌದು, ಮುಖ್ಯಮಂತ್ರಿ ಅಭ್ಯರ್ಥಿ ಆದ್ರೆ ಹೋಗೋದು. ಸುಮ್ಮನೆ ಅಲ್ಲಿ ಹೋಗಿ ಏನು ಅಲ್ಲೇನು ಇವ್ರು ದೊಡ್ಡ ನಾನು ಮುಖ್ಯಮಂತ್ರಿ ಆಗಿ ಕೊಳ್ಳಿ ಒಂದು 5 ವರ್ಷ ನೋಡಿರಿ ಕರ್ನಾಟಕ. ಯತ್ನಾಳ್ CM ಆಗೋದು ಗಚ್ಚಿ. ಇದು ಬರ್ಕೊಂಡು ಇಟ್ಕೋರಿ, ಅವ್ರು ಮಾಡಲಿಲ್ಲ ಅಂದ್ರೆ JCB ಪಾರ್ಟಿದಿಂದ ಆಗ್ತೀನಿ. ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲು ಹಾಕಿ ನಾವು ಮಾತಾಡಿದ್ವಿ, ನೀವು ಪಕ್ಷಕ್ಕೆ ಬರಲೇಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ರವಿ ಮುಖಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ನೋಡ್ತಾ ಇದ್ದೀವಿ ನಾವು ಯತ್ನಾಳ್ ಅವರು ಎಷ್ಟರ ಮಟ್ಟಿಗೆ ಜೋರಾಗಿ ಮಾತಾಡ್ತಾ ಇದ್ದಾರೆ. ಏನು ಯಾಕಂದ್ರೆ ಅವರ ಖದರ್ ಮಾತ್ರ ಕಡಿಮೆ ಆಗಿಲ್ಲ. ಅವ್ರು ಹೇಳ್ತಾರೆ ಇನ್ನೂ ಕೂಡ ಅವ್ರು ಎಲ್ಲೋ ಒಂದು ಕಡೆಗೆ ಇದೆ, ನಾನು ಒಂದಲ್ಲ ಒಂದು ದಿವಸ ಖಂಡಿತವಾಗಲೂ ಮುಖ್ಯಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ನಾನು ಈ ಪಾರ್ಟಿಯಿಂದ ಆಗಲಿಲ್ಲ ಅಂದರೆ ಯಾವುದಾದ್ರೂ JCB ಪಾರ್ಟಿಯಿಂದನಾದರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಯಾರು ಯಾವಾಗ ಕರೆದ್ರಂತೆ, ಯಾವಾಗ ಮಾತಾಡಿದ್ರಂತೆ, ಅಶೋಕ್ ಇವರಿಗೆ ಇವರಿಗೆ ಆಶ್ವಾಸನೆ ಕೊಟ್ಟರಂತೆ, ಏನು ನಡೀತಾ ಇದೆ ರವಿ? ಹೌದು ರಂಗನಾಥ್, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಏನು ಯಡಿಯೂರಪ್ಪನವರು ರಾಜಕೀಯದಿಂದ ದೂರ ಸರಿದ ನಂತರ BJPಯಲ್ಲಿ ಪ್ರಬಲ ನಾಯಕತ್ವ ಅದರ ಒಂದು ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ವಿಜೇಂದ್ರ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ರು ಕೂಡ ಆ ಒಂದು ಕ್ರೇಜ್ ಬರ್ತಾ ಇಲ್ಲ. ಇದರ ಬೆನ್ನಲ್ಲೇನೆ ಸದ್ಯದ ಮಟ್ಟಿಗೆ ಏನು ಯತ್ನಾಳ್ ಅವ್ರನ್ನ ಏನು BJPಯಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರ ಆತ್ಮ ಹೊರಗಡೆ ಇದ್ರು ಕೂಡ ಏನು ಅವರ ದೇಹ ಹೊರಗಡೆ ಇದ್ರು ಕೂಡ ಆತ್ಮ BJPಯಲ್ಲಿನೇ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಅವರ ಒಂದು ಗರ್ವಾಪಸಿ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಅದರಲ್ಲೂ ಕೂಡ ಈಗ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಗರ್ವಾಪಸಿ ವಿಚಾರದ ಬಗ್ಗೆ ಕೇಳಿದಾಗ ಅವರು ಹೌದು ಇದ್ರ ಬಗ್ಗೆ ಪ್ರಯತ್ನ ನಡೀತಾ ಇದೆ, ನಿರಂತರವಾಗಿ ಕೆಲವೊಂದಿಷ್ಟು ಜನ ಶಾಸಕರು BJPಯಲ್ಲಿರುವಂಥ ಪ್ರಭಾವಿ ಶಾಸಕರು ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಹೋಗಿ ಒಂದು ಶೀಘ್ರದಲ್ಲೇ ಒಂದು ತಂಡ ಹೋಗಿ ಭೇಟಿ ಆಗಲಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದರಲ್ಲೂ ಅವರು ಹೇಳಿರುವಂಥ ಪ್ರಸ್ತಾಪ ಮಾಡಿರುವಂಥ ಒಂದು ವಿಚಾರ ಅಂದರೆ ಕೆಲವೊಂದಿಷ್ಟು ಕೇವಲ 4-5 ದಿನದ ಹಿಂದೆ ಏನು ಅಶೋಕ್ ಅವರ ಒಂದು ಕೊಠಡಿಯಲ್ಲೇ ಸುಮಾರು ಒಂದು 7 ರಿಂದ 8 ಜನ ಶಾಸಕರು ಸೇರಿಕೊಂಡು ಅಲ್ಲಿ ಬಾಗಿಲು ಹಾಕಿಕೊಂಡು ನಾವೆಲ್ಲರೂ ಕೂಡ ಒಂದು ಚರ್ಚೆ ಮಾಡಿದ್ವಿ, ನಾನು ಕೂಡ ಅದರಲ್ಲಿದ್ದೆ. ಅಲ್ಲಿ ಏನು ರಾಜ್ಯಾಧ್ಯಕ್ಷರು ಒಂದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ, ಆದ್ದರಿಂದ BJPಗೆ ಒಬ್ಬ ಪ್ರಬಲ ನಾಯಕತ್ವ ಬೇಕಾಗಿದೆ, ಆ ನಾಯಕತ್ವವನ್ನು ನೀವು ವಹಿಸ್ಕೊಳ್ಳಿ, ಆ ಒಂದು ನಿಟ್ಟಿನಲ್ಲಿ ಆ ಮಾತನ್ನು ಹೇಳೋ ಮೂಲಕ ನೀವು BJPಗೆ ಬರಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಜನರ ಹೆಸರನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದು, ಪ್ರಮುಖವಾಗಿ ಪಕ್ಷದ ನಾಯಕರಾದಂಥ ಅಶೋಕ್ ಆಗಿರ್ಬೋದು ಮತ್ತು ಬೊಮ್ಮಾಯಿ ಅವರಾಗಿರ್ಬೋದು, CT ರವಿ ಆಗಿರ್ಬೋದು, ಅಶ್ವಥ್ ನಾರಾಯಣ್ ಇವರಷ್ಟೇ ಅಲ್ಲದೆ
ಉತ್ತರ ಕರ್ನಾಟಕದ ಆದಿಯಾಗಿ ಕರಾವಳಿಯ ಶಾಸಕರ ಆದಿಯಾಗಿ ಸಾಕಷ್ಟು ಜನರು ಏನು ನನ್ನ ಪುನಃ ಬಿಜೆಪಿಗೆ ಕರೆತರಲು ಪ್ರಯತ್ನ ನಡೆಸ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ಅವರು ಶೀಘ್ರದಲ್ಲೇ ಒಂದು ಕೇಂದ್ರಕ್ಕೆ ಹೋಗಿ ಪ್ರಧಾನಿ ಹಾಗೂ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಒಂದು ತಂಡದೊಂದಿಗೆ ಭೇಟಿಯಾಗಿ ನನ್ನ ಪುನಃ ಒಂದು ಪಕ್ಷಕ್ಕೆ ಕರೆಯುವ ಒಂದು ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಬಗ್ಗೆ ನನಗೆ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಹೇಳಬೇಕಂದ್ರೆ ಆದರೆ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಕರೆದರೆ ನಾನು ಯಾವುದೇ ಸೂಕ್ತವಾದಂತಹ ಸ್ಥಾನಮಾನ ಕೊಡದೇನೆ ನಾನು ಬಿಜೆಪಿಗೆ ಮರಳಿ ಹೋಗೋದಿಲ್ಲ, ಯಾವುದೋ ಹೋಗಿ ಅಲ್ಲಿ ವಿಪ್ ಕೊಡೋದಂತ ಆಗಿರ್ಬೋದು ಮತ್ತು ವಕ್ಫ್ ಒಂದು ಖಾತೆ ವಿಚಾರ ಇಟ್ಕೊಂಡು ಮಾತನಾಡೋದಕ್ಕೆ ನಾನು ಹೋಗೋದಿಲ್ಲ. ನನಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡಬೇಕು, CM ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು. CM ನಾನೇ ಅಂತ ಘೋಷಣೆ ಮಾಡಿದರೆ ಖಂಡಿತವಾಗಿ ನಾನು ರಾಜ್ಯದಲ್ಲಿ ಬಿಜೆಪಿಗೆ ಏನು 150 ಸ್ಥಾನವನ್ನು ಗೆಲ್ಲಿಸಿಕೊಂಡು ಬರ್ತೀನಿ. ಸೊ ಒಂದು ವೇಳೆ ಅವರು ಮಾಡದಿದ್ದರೆ ನಾನು ಅಷ್ಟು ಸ್ಥಾನವನ್ನು ಗೆಲ್ಲಿಸಿ ಕೊಡದೆ ಹೋದರೆ 150 ಸ್ಥಾನವನ್ನು ಗೆಲ್ಲಿಸಿ ಕೊಡದೆ ಹೋದರೆ ನಾನು ಮುಖ್ಯಮಂತ್ರಿ ಆಗಿರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಯಾವುದೇ ರೀತಿ ನನ್ನನ್ನು ಸೇರಿಸಿಕೊಳ್ಳದಿದ್ದರೆ ನಾನು JCB ಪಕ್ಷದಿಂದ ಕೂಡ ನಾನು ಮುಖ್ಯಮಂತ್ರಿ ಆಗ್ತೇನೋ ಒಂದು ಮಾತನ್ನು ಹೇಳಿದ್ದಾರೆ. ಒಟ್ಟಲ್ಲಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ಪ್ರತಿಕ್ರಿಯೆಯನ್ನು ಕೇಳಿದರೆ ಅವರು ಕೂಡ ಯಾವುದೇ ರೀತಿ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಆದರೆ ಯತ್ನಾಳ್ ಅವರು ಮಾತ್ರ ಅವರ ಹೆಸರನ್ನು ಉಲ್ಲೇಖ ಮಾಡೋದ್ರ ಜೊತೆಗೆ ಬೊಮ್ಮಾಯಿ, CT ರವಿ ಆಗಿರ್ಬೋದು ಪ್ರಮುಖ ನಾಯಕರ ಹೆಸರನ್ನು ಹೇಳಿಕೊಂಡು ಪುನಃ ನನಗೆ ಬಿಜೆಪಿ ಪಕ್ಷದಲ್ಲಿ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ, ಆದಷ್ಟು ಬೇಗ ಒಂದು ತಂಡ ದೆಹಲಿ ಹೋಗಿ ನನ್ನ ವಾಪಸ್ ಕರೆತರುವಂಥ ಪ್ರಯತ್ನ ಮಾಡಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಯತ್ನಾಳ್ ಅವರು ಪುನಃ ಬಿಜೆಪಿಗೆ ಸೇರ್ತಾರಾ ಇಲ್ವಾ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ ಅಂದರೆ ನನಗೆ ಅಶೋಕ್ ಕರೆದಿದ್ದಾರೆ. ಅಶೋಕ್ ಅವರ ಮಾತನ್ನು ನೇರವಾಗಿ ಹೇಳಿದ್ರು. ಅಶೋಕ್ ಅವರ ಹೆಸರನ್ನು ಹೇಳಿನೇ ಅಶೋಕ್ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿಯೋಗ ಕೂಡ ಹೋಗ್ತಾರಂತೆ. ನಿಯೋಗ ಹೋಗಿ ಇಲ್ಲ ಇವರ ಅಗತ್ಯ ಎಷ್ಟಿದೆ ಅಂತ MP ಗಳು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯತ್ನಾಳ್. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಯತ್ನಾಳ್ ಭಾಳ ಖದರಾಗಿ ಉತ್ತರ ಕೊಟ್ಟಿದ್ದಾರೆ. ನಾನು ಖಂಡಿತವಾಗಲೂ ನಾನು ಮುಂದೆಲ್ಲ ಒಂದು ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ, ನೋಡ್ತಾ ಇರಿ ಅಂತ. ಜೊತೆಗೆ ಬೇರೆ ಬೇರೆ ನಾಯಕರ ಹೆಸರನ್ನು ಕೂಡ ಬಳಸ್ಕೊಂಡಿದ್ದಾರೆ. ಈಗ ಚರ್ಚೆಗಳು ಶುರುವಾಗಿದೆ ಅನ್ನೋದಾದರೆ ಈಗ ಹೆಸರು ಹೇಳಿಬಿಟ್ರೆ ಗತಿ ಏನು? ಈಗ ಹೆಸರು ಹೇಳಿರುವಂಥ ಸಂದರ್ಭದಲ್ಲಿ ಈಗ ಏನಾದರೂ ಮಾತಾಡಿರುವಂಥವ್ರು ಅದರಲ್ಲೂ ಬಾಗಲಕಂಡು ಮಾತಾಡಿದ್ರು, ಸಾಕಷ್ಟು ಮಾತಾಡಿದ್ರು ಅಂತ ಇವರೆಲ್ಲರೂ ಹೆಸರು ಹೇಳಿಬಿಟ್ರೆ ಏನು ಕತೆ ಮುಂದೆ? ಅವರು ಈ ಬಾಗಲಕಂಡು ಚರ್ಚೆ ಮಾಡಿರುವಂಥವ್ರಾದರೂ ಹೆಂಗೆ ಸಪೋರ್ಟ್ ಮಾಡಬೇಕು? ಇವರಿಗೆ ಏನು ನಡೀತಾ ಇದೆ? ನಿಜಕ್ಕೂ ಕರೆದಿರುವಂಥದ್ದು ನಿಜನಾ? ಈ ನಿಟ್ಟಿನಲ್ಲಿ ನಿಯೋಗ ಹೋಗುವಂಥದ್ದು ನಿಜನಾ? ಏನು ನಡೀತಾ ಇದೆ? ರಂಗನಾಥ್, ಮುಖ್ಯಮಂತ್ರಿ ಆಗುವಂಥ ಕನಸು ಖಂಡಿತವಾಗ್ಲೂ ಯತ್ನಾಳ್ ಅವ್ರಿಗಿದೆ. ಇವತ್ತು ಬೆಳಗ್ಗೆ ನಾವು ಉತ್ತರ ಕರ್ನಾಟಕದ ವಿಚಾರದ ಬಗ್ಗೆ ಅವ್ರ ಹತ್ರ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಕೇವಲ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗಲ್ಲ, ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಿಸ್, ಕಾಂಗ್ರೆಸ್ ಮನೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿತ್ತು. ಈಗ BJP ಮನೆಯೊಳಗೂ ಕೂಡ ಸಾಕಷ್ಟು ಸದ್ದು ಬೆಳಗಾವಿ ಸದನ ನಡೀತಾ ಇರುವಂಥ ಸಂದರ್ಭದಲ್ಲೇ ಕೇಳಿಬರ್ತಾ ಇದೆ. ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟ್ ಆಗಿದೆ. ನಿನ್ನಕ್ಕಿಂತ ಹೆಚ್ಚಾಗಿ ಮೊನ್ನೆ ಒಂದು ವಿಪಕ್ಷ ನಾಯಕರ ಕೊಠಡಿ ಏನಿದೆ, ವಿಧಾನಸಭೆಯ ಪಡಿಸಾಲೆಯಲ್ಲಿರುವಂಥ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಸುನಿಲ್ ಕುಮಾರ್ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಕೆಲ ಹೊತ್ತು ಬಾಗಿಲನ್ನು ಹಾಕೊಂಡು ಪ್ರತ್ಯೇಕವಾಗಿ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಅದಕ್ಕಿಂತ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಚೇಂಬರ್ನಲ್ಲಿ ಸಾಮಾನ್ಯವಾಗಿ ಮಧ್ಯಾಹ್ನದ ಊಟವನ್ನು ಅಂದರೆ ದಕ್ಷಿಣ ಕರ್ನಾಟಕ ಶೈಲಿಯ ಊಟವನ್ನು ಅವರ ಚೇಂಬರ್ನಲ್ಲಿ ಮಾಡಲಾಗುತ್ತೆ. ಬೆಂಗಳೂರಿನಲ್ಲೇ ವಿಶೇಷವಾದಂಥ ಬಾಣಸಿಗರನ್ನ ಕರೆಸಿ ಅಲ್ಲಿ ಒಂದು ಊಟವನ್ನು ಮಾಡಲಾಗುತ್ತೆ. ಎಲ್ಲ ಶಾಸಕರಿಗೆ ಕರೀತಾರೆ. ಈ ರೀತಿಯಾದಂಥ ಒಂದು ಊಟಕ್ಕೆ ಯತ್ನಾಳ್ ಅವರಿಗೂ ಕೂಡ ವಿಶೇಷವಾಗಿ ಆಹ್ವಾನ ನೀಡಲಾಗಿತ್ತು. ಯತ್ನಾಳ್ ಕೂಡ ಬಂದಿದ್ದರು. ಅಫ್ಕೋರ್ಸ್ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಯತ್ನಾಳ್ ಕೇವಲ ರಾಜಕಾರಣಕ್ಕೋಸ್ಕರ ಬಂದಿದ್ದು ಅಂತಲ್ಲ, ಅಫ್ಕೋರ್ಸ್ ಸೌಹಾರ್ದಯುತವಾಗಿ ಮೊದಲಿಂದಲೂ ಕೂಡ ಬರೋದ್ರೆ ಒಂದು ರ್ಯಾಪೋ ಇದೆ. ಈ ಕಾರಣಕ್ಕೋಸ್ಕರ ಅವರು ಅಶೋಕ್ ಅವರ ಚೇಂಬರ್ನಲ್ಲಿ ಇದ್ದಂಥ ಒಂದು ಊಟ ಏನಿತ್ತು ಅದಕ್ಕೂ ಕೂಡ ಅಲ್ಲಿ ಜಾಯಿನ್ ಆಗಿದ್ದರು. ಅಶೋಕ್ ಚೇಂಬರ್ನಲ್ಲಿ ಯಾವಾಗ ಯತ್ನಾಳ್ ಅವರು ಬಂದರು ಆವಾಗ ಸಹಜವಾಗಿ ಅನೇಕರು ಹುಬ್ಬೇರಿಸಿದ್ರು. ಯಾಕೆಂದರೆ ಅಷ್ಟು ಸುಲಭವಾಗಿ ಅವರು BJPಯ ನಾಯಕರ ಜೊತೆಗೆ ಇತ್ತೀಚೆಗೆ ಅಷ್ಟು ಜೆಲ್ ಆಗ್ತಾ ಇಲ್ಲ. ಜೊತೆಗೆ ಸದನದಲ್ಲಿ ನಾನೇ ನಿಜವಾದ ವಿಪಕ್ಷ ನಾಯಕ ಅಂತ ಹೇಳಿದ್ದಾನೆ. ಹೀಗಾಗಿ ಇಂಥ ಒಂದು ಹೇಳಿಕೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರ ಕೊಠಡಿಗೆ ಊಟಕ್ಕೆ ಹೋಗಿರುವಂಥದ್ದು ಕೂಡ ಒಂದು ಮಹತ್ವದ ಬೆಳವಣಿಗೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಅಶೋಕ್ ಅವರ ಬಣ ಈ ವಿಚಾರವಾಗಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಜೊತೆಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗಾಗಲೇ 20ರ ಬಳಿಕ ಅಂದರೆ ಅಧಿವೇಶನದ ಬಳಿಕ ದೆಹಲಿಗೆ ಕೂಡ ಈ ನಾಯಕರು ತೆರಳ್ತಾರೆ. ಅಲ್ಲೊಂದು ನಿಯೋಗ ಹೋಗ್ತಾರೋ ಅಥವಾ ಪರ್ಸನಲ್ ಆಗಿ ಹೋಗಿ ಭೇಟಿ ಆಗ್ತಾರೋ ಅದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. ಅಫ್ಕೋರ್ಸ್ ಯಾಕೆಂದರೆ 19ಕ್ಕೆ ಪಾರ್ಲಿಮೆಂಟ್ ಅಧಿವೇಶನ ಕೂಡ ಮುಗಿಯುತ್ತೆ. ಅಲ್ಲಿ ಬಸವರಾಜ ಬೊಮ್ಮಾಯಿ, ಸುಧಾಕರ್, PC ಮೋಹನ್ ಸೇರಿದಂತೆ ರಾಜ್ಯದ ಇನ್ನಿತರ ನಾಯಕರು ಕೂಡ ದೆಹಲಿಯಲ್ಲೇ ಇರ್ತಾರೆ. ಹೀಗಾಗಿ ಅಶೋಕ್ ಅಲ್ಲಿ ಹೋಗಿ ಜಾಯಿನ್ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಇಲ್ಲಿಯ ಬೆಳವಣಿಗೆಗಳ ಬಗ್ಗೆ ದೆಹಲಿ ನಾಯಕರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಯತ್ನಾಳ್ ಅವರಿಗೆ ಸಾಕಷ್ಟು ಆಫರ್ಗಳನ್ನು, ಸಾಕಷ್ಟು ಸ್ಥಾನಮಾನಗಳನ್ನು BJP ನೀಡಿದೆ. ಆದರೆ ಅವ್ರು ನೀಡಿರುವಂಥ ಹೇಳಿಕೆ ಅನೇಕ ಬಾರಿ ಮುಳುವಾಗಿದೆ. ಹೀಗಾಗಿ ಇವರು ಈ ಬಾರಿ ಏನೇ ಪ್ರಸ್ತಾಪ ಮಾಡಿದ್ರು ಕೂಡ ಅಲ್ಲಿ ಯಾವ ರೀತಿ ಮಾತುಗಳನ್ನು ಆಡ್ತಾರೆ ಅದು ಕೂಡ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.